ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಕನಕದಾಸರು ಒಂದು ಮಾತು ಹೇಳ್ತಾರೆ. ಪೂರ್ವ ಜನ್ಮದಿ ನಾನು ಮಾಡಿದ ಕರ್ಮದಿ ಈ ಊರ್ಮೆಯಳು ಜನಿಸಿದನು ಕೃಷ್ಣ. ಕಾರುಣ್ಯ ನಿಧಿಯನ್ನ ಕಾಯಬೇಕೆನ್ನಯ್ಯ ಹರಿಯೇ. ವಾರ್ಜನಾಭನೇ ಮುದ್ದು ಕೃಷ್ಣ, ನೀನೇ ನನ್ನ ಕಾಪಾಡು. ನಾನು ಈ ಜನ್ಮದಲ್ಲಿ ಜನ್ಮ ತಾಳ್ಬಿಟ್ಟಿದ್ದೀನಿ. ಪೂರ್ವಜನ್ಮದ ಒಂದು ಪುಣ್ಯದಿಂದನೋ ಫಲದಿಂದನೋ ಏನೋ ಕರ್ಮದಿಂದಲೋ ನಾನು ಈ ಭೂಮಿ ಮೇಲೆ ಜನ್ಮ ತಾಳಿದ್ದೀನಿ. ಊರ್ಮೆಯಳು ಜನಿಸಿದನು, ಈ ಭೂಮಿ ಮೇಲೆ ಜನಿಸಿದ್ದೀನಿ. ಇಲ್ಲಿ ನನಗೆ ಇನ್ಯಾರೂ ದಿಕ್ಕಿಲ್ಲ, ನೀನೇ ನನಗೆ ಕಾಪಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಅಂತಂತೇಳಿ ಕನಕದಾಸರು ಶ್ರೀಕೃಷ್ಣ ದೊರೆಯನ್ನು ಬೇಡಿಕೆಂತಿದ್ದಾನೆ. ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣವನ್ನು ಹೃದಯದಲ್ಲಿ ಇಟ್ಟುಕೊಂಡು ಕುಲುಷತೆ ಮಾಡಿಕೊಂಡು ಏನು ಮಾಡಿದರೆ ಏನು ಪ್ರಯೋಜನ ಬಂತು? ಈ ಆದಿಗುರುರಾಯ ಕೇಶವ, ನೀನೇ ನನ್ನ ಕಾಪಾಡಬೇಕು ಅಂತಂತೇಳಿ ಮತ್ತೆ ಅವರು ತನ್ನ ಆ ಪರಮಾತ್ಮನನ್ನು ಬೇಡಿಕೆಂತಿದ್ದಾರೆ. ಇವತ್ತು ನಾನು ನಮ್ಮ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಅಹಂಕಾರ ಬೇಡ. ಅಭಿಮಾನವಿರಲಿ, ದುರಹಂಕಾರ ಮಾಡಬಾರ್ದು. ವಿಶಿಷ್ಟ ಶಕ್ತಿಯ ಬಗ್ಗೆ, ನಮ್ಮಲ್ಲಿರೋ ವಿಶಿಷ್ಟ ಶಕ್ತಿಯ ಬಗ್ಗೆ ನಮಗೆ ಅರಿವಾದಾಗ, ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಅರಿವಾದಾಗ ಹೆಮ್ಮೆ ಪಡಬೇಕು ನಾವು. ಅದು ತಪ್ಪಲ್ಲ, ಮಾಡಬೇಕದು, ಇಷ್ಟಪಡಬೇಕು. ಅದು ಆತ್ಮವಿಶ್ವಾಸದ ಒಂದು ಪ್ರತೀಕ. ಆದ ಆತ್ಮವಿಶ್ವಾಸವನ್ನು ನಾವು ವ್ಯಕ್ತಪಡಿಸುವಾಗ ಇತರರನ್ನು ಕೀಳ ಭಾವನೆಯಿಂದ ನೋಡಬಾರ್ದು, ಕಾಣಬಾರ್ದು, ಹೀಯಾಳಿಸಬಾರ್ದು, ಅವರಿಗೆ ಮನಸ್ಸು ನೋಯಂಗೆ ಮಾತಾಡಬಾರ್ದು. ನಾವು ನೀನು ಸಾಹುಕಾರ ಆಗಿದೆಯಾ, ತಗ್ಗಿ ಬಗ್ಗೆ ನಡೆ, ದುಡ್ಡು ಬೇಕಾದಷ್ಟು ನಿನ್ನಲ್ಲಿ ಇದೆ, ಹಾಗಂತಂತೇಳಿ ಮನುಷ್ಯರನ್ನು ಅವಹೇಳನ ಮಾಡಿಕೊಂಡು ನಿಂದಿಸ್ಕೊಂಡು ಅವನ್ನ ದ್ವೇಷ ಮಾಡಿಕೊಂಡು ಅದನ್ನು ಮಾಡಬೇಡ. ನಿನ್ನ ಶ್ರೀಮಂತಿಕೆ ನಿನ್ನಲ್ಲೇ ಇರಲಿ, ನಿನ್ನ ಹಣ ನಿನ್ನಲ್ಲೇ ಇರಲಿ. ನೀನು ಸಾಹುಕಾರ ಆಗ, ನಿನ್ನೇನೋ ಒಂದು ಪುಣ್ಯದ ಜನ್ಮ ಇದು ಸಿಕ್ಕಿದೆ ನಿನಗೆ, ಅದನ್ನು ಹೇಗೆ ಇಟ್ಕೊಬೇಕು? ತಗ್ಗಿ ಬಗ್ಗೆ ನಡೆಯಬೇಕು. ಹಂಗಂದಾಕ್ಷಣಕ್ಕೆ ನಿನಗಿನ್ನ ಕೀಳ್ಮಟ್ಟದವ್ರನ್ನ ಯಾಕೆ ಬೇಕಾದ್ರೆ ಹಂಗೆ ಮಾತಾಡಕ್ಕೆ ಹೋಗ್ಬಾರ್ದು, ಹಿಂಸೆ ಕೊಡಬಾರ್ದು, ಅವರಿಗೆ ನಿಂದನೆ ಮಾಡಬಾರ್ದು. ಅದು ಒಳ್ಳೆಯದಲ್ಲ. ನಮ್ಮ ಜಾಣ್ಮೆ, ನಮ್ಮ ಕೌಶಲ್ಯ, ಅಭಿಮಾನ ಪಡುವಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು. ಅತಿರೇಕದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಆತ್ಮವಿಶ್ವಾಸದ ಪ್ರದರ್ಶನದಿಂದ ಇತರ ಭಾವನೆಗಳನ್ನು ಧಕ್ಕೆ ಆಗದಂತೆ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಅದು ಹೆಚ್ಚಿಗೆ ಮಾಡಿದರೆ ಅಹಂಕಾರ ಎನಿಸಿಬಿಡ್ತದೆ. ಆವಾಗ ನೀನು ಏನನ್ನೂ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಹಂಕಾರ ಅಜ್ಞಾನದಿಂದಲೇ ಉಂಟಾಗುತ್ತದೆ. ನಾವು ಇಲ್ಲಿ ಇದು ಅಹಂಕಾರದ ಮೂಲನೇ ಅಜ್ಞಾನ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಈ ಅತಿರೇಕದ ಆತ್ಮವಿಶ್ವಾಸ ಅಹಂಕಾರವನ್ನು ಪ್ರದರ್ಶಿಸದಲ್ಲಿ ನಮ್ಮ ಅಜ್ಞಾನವನ್ನೇ ಪ್ರದರ್ಶಿಸುವಂತೆ ಆಗುತ್ತದೆ. ನನ್ನ ಹತ್ರ ಅತಿ ಶ್ರೀಮಂತಿಕೆ ಇದೆ, ದುಡ್ಡಿದೆ ಅಂತಂತೇಳಿ ಇನ್ನೊಬ್ಬರನ್ನ ಅತಿರೇಕಕ್ಕೆ ಮಾತಾಡಿಸಿದರೆ ನಿನ್ನ ಅಜ್ಞಾನವನ್ನು ನೀನು ಪ್ರದರ್ಶನ ಮಾಡಿದಂಗೆ. ನೀನು ಜ್ಞಾನಿಯಲ್ಲ, ನೀನು ಅಜ್ಞಾನಿ. ಅದನ್ನು ತೋರ್ಪಡಿಸ್ಕೊಂಬಾರ್ದು. ನೀವು ಎಷ್ಟೇ ಜ್ಞಾನಿಯಾಗಿದ್ದರೂ ಅಹಂಕಾರದ ಪ್ರದರ್ಶನದಿಂದ ನೀವು ಅಜ್ಞಾನಿಯಾಗಿಬಿಡ್ತೀರಿ. ಅಜ್ಞಾನದಿಂದ ಅಹಂಕಾರವನ್ನು ಪ್ರದರ್ಶನ ಮಾಡಿದರೆ ನಿಮ್ಮದೆಲ್ಲ ಹೊರಟೋಗ್ಬಿಡ್ತದೆ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ದುರ್ಯೋಧನ
ಜ್ಞಾನ ಇತ್ತು ಅವನಿಗೆ ಅಲ್ಪ ಸ್ವಲ್ಪ, ಆದರೆ ಅವನಿಗೆ ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಅವನಿಗೆ ಬಂಧು, ಶ್ರೀಮಂತಿಕೆ, ಬಳಗ ಎಲ್ಲ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ ಮೇಲೆ ಅವನಿಗೆ ಅಹಂಕಾರ ಜಾಸ್ತಿ ಆಗ್ಬಿಡ್ತು. ಅದನ್ನು ಅವನು ಉಳಿಸ್ಕೊಳಕ್ಕಾಗಲೇ ಇಲ್ಲ. ಬರೀ ಕೆಟ್ಟ ಕೆಲಸಗಳನ್ನು ಅವನು ಮಾಡ್ತಾ ಹೋದ. ಪಾಂಡವರ ಮೇಲೆ ಎಷ್ಟು ದೌರ್ಜನ್ಯ ಮಾಡಿದೆ ಅವನು. ಕೊನೆಗೆ ಅನುಭವಿಸಿದ್ದೇನು? ಎಲ್ಲವನ್ನೂ ಕಳ್ಕಂಡ, ಎಲ್ಲರನ್ನೂ ಕಳ್ಕಂಡ, ನಿರ್ಗತಿಕನಾದ, ಏಕಾಂಗಿಯಾದ. ನ್ಯಾಯದ ಕಡೆಯಿಂದ ಏಟು ತಿಂದ. ಧರ್ಮ ಅವನನ್ನು ಶಿಕ್ಷಿಸಿತು, ಭೂಮಿಗೆ ಬಿದ್ದ. ಹಾಗೆಯೇ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತಂತೇಳಿ ಸರ್ವಜ್ಞನು ಒಂದು ವಚನ ಹೇಳಿದ್ದಾರೆ ಅವರು. ನಾವು ಆ ಕೆಲಸ ಮಾಡಬೇಕು. ಅದು ಶ್ರೀಮಂತಿಕೆ ಬಂದಾಗ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡಿ ಕೊಡಬೇಕು. 4 ಜನಕ್ಕೆ ಉಪಯೋಗ ಮಾಡಬೇಕು ಅದನ್ನು. ಅದು ಬಿಟ್ಟು ನನಗೆ ಶ್ರೀಮಂತಿಕೆ ಐತಂತಂದರೆ ಎಲ್ಲರನ್ನೂ ಅಹಂಕಾರ ಅಜ್ಞಾನದಿಂದ ಕಂಡ್ರೆ ಆ ಶ್ರೀಮಂತಿಕೆನೂ ಕರೆಗೆ ಹೋಗಿ ನೀನು ಅವ್ರಿಗಿನ್ನ ಕೊನೆ ಆಗಿಬಿಡ್ತೀಯ. ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಹೀಗಾಗಿ ಅನೇಕ ನಮ್ಮ ಕಣ್ಣೆದುರಿಗೆ ಅನೇಕ ಉದಾಹರಣೆಗಳಿದ್ದಾವೆ. ಅವಾಗ ಇನ್ನೊಂದು ಕತೆ ಬರ್ತದೆ ಮಹಾಭಾರತದಲ್ಲಿ. ಒಂದು ಪ್ರಸಂಗ ಏನಪ್ಪ ಅಂದರೆ, ಶಾಪಗ್ರಸ್ತನಾದ ಬ್ರಾಹ್ಮಣ ಮಕ್ಕಳು ಜನಿಸುತ್ತಲೇ ಹುಟ್ಟಿದ ತಕ್ಷಣ ಸಾಯ್ತಾ ಇರ್ತಾವೆ. ಅವನ ಕರ್ಮದಿಂದಲೂ ಯಾವುದೇ ಮಕ್ಕಳು ಹುಟ್ಟಲಿ ಬದುಕದೇ ಇಲ್ಲ, ಅವು ಸಾಯ್ತಲೇ ಇರ್ತವೆ. ಇದರಿಂದ ಚಿಂತಕ ಬ್ರಾಹ್ಮಣ ಎಲ್ಲರ ಮಕ್ಕಳನ್ನು ಕಳ್ಕೊಂಡು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದು ಅಸಹಾಯಕರಿಗೆ ರಕ್ಷಣೆ ನೀಡಬಲ್ಲ ಶೂರ ಕ್ಷತ್ರಿಯ ಯಾರಾದರೂ ಏನು ನನ್ನ ಮಕ್ಕಳು ಒಬ್ಬರು ಉಳಿತಿರಲಿಲ್ಲ, ಎಲ್ಲ ಸಾಯ್ತಾ ಇದ್ದಾರೆ, ಅದನ್ನು ರಕ್ಷಣೆ ಮಾಡೋಕ್ಕೆ ಇಲ್ಲಿ ಯಾರೇ ಇಲ್ವಾ, ಎಲ್ಲ ಹೇಡಿಗಳಾಗಿಬಿಟ್ಟಿದ್ದೀರ ನೀವು, ಕೂಗಾಡೋಕ್ಕೆ ಆರಂಭ ಮಾಡಿಬಿಡ್ತಾನಲ್ಲಿ. ಅಲ್ಲಿಗೆ ಅರ್ಜುನ ಬರ್ತಾನೆ. ಅರ್ಜುನ ತಾನು ಮಹಾಧನುರ್ಧಾರಿ ಎಂದು ತನ್ನನ್ನು ಮೀರಿಸಬಲ್ಲ ವೀರ ಈ ಜಗತ್ತಿನಲ್ಲಿಯೇ ಇಲ್ಲ, ಯಮನನ್ನು ಜಯಿಸಿ ಆದರೂ ನಾನು ಬರ್ತೀನಿ ಅಂತಂತೇಳಿ ಹೇಳ್ತಾನೆ. ಬ್ರಾಹ್ಮಣ ಕೇಳ್ತಾನೆ, ಅರ್ಜುನ ನೀನು ಧನುರ್ಧಾರಿ, ಇಡೀ ಪ್ರಪಂಚವನ್ನೇ ಜಯಿಸಿದೀಯ, ಯಮನನ್ನೂ ಜಯಿಸಿ ಬಂದಿದೀಯ, ಆದರೆ ನನ್ನ ಮಕ್ಕಳು ಹುಟ್ಟಿದಂಗಲೇ ಸಾಯ್ತಾರೆ, ಯಾಕೆ? ಇದನ್ನು ನಾನು ಏನಾದರೂ ಮಾಡಿ ಉಳಿಸಿಕೊಡು ಅಂತಂತೇಳಿ ಪರಾಕ್ರಮ ಬಗ್ಗೆ ಕೇಳಿದ್ದೀನಿ ಅಂತ ಕೇಳ್ಕೊಂತಾನೆ. ಅದನ್ನು ರಿಕ್ವೆಸ್ಟ್ ಮಾಡಿ ಆವಾಗ ಅರ್ಜುನ ಅಭಯ ಕೊಡ್ತಾನೆ, ಆಯಿತು ಪ್ರಯತ್ನ ಮಾಡ್ತೀನಿ ಅಂತಂತೇಳಿ. ಆದರೂ ಮಾತಿನಲ್ಲಿ, ಅರ್ಜುನನ ಮಾತಿನಲ್ಲಿ ತುಂಬಿತ್ತು, ಅಹಂಕಾರ ತುಂಬಿತ್ತು. ನಾನು ಸ್ವಇಚ್ಛೆಯಿಂದ ಮಾಡಬಲ್ಲೆ ಅಂತಂತೇಳಿ ಒಂದು ಭಾವನೆ ಇತ್ತು ಅವನಿಗೆ. ನೇರವಾಗಿ ಯಮಲೋಕಕ್ಕೆ ಹೋಗ್ತಾನೆ ಅರ್ಜುನ. ಆ ದ್ವಾರದ ಮುಂದೆ ಹೋಗಿ ನಿಂತ್ಕೊಂತಾನೆ. ಯಾಕಂದರೆ ಯಮನ ಆಜ್ಞೆ ಇಲ್ಲದೆ ಆ ಬಾಗಿಲನ್ನು, ದ್ವಾರವನ್ನು ಯಾರು ತೆಗೆಯುವಂತಿಲ್ಲ. ಅವಾಗ ಹೇಳ್ತಾರೆ ದ್ವಾರಪಾಲಕರು ಸ್ಪಷ್ಟವಾಗಿಲ್ಲ, ಯಮರಾಜನ ಅಪ್ಪಣೆ ಇಲ್ಲದೆ ನಾವು ಈ ಬಾಗಿಲನ್ನು ತೆಗಿಯೋಕ್ಕಾಗೋದಿಲ್ಲ, ಆತ್ಮ ನೀನು ಒಳಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತಂತೇಳಿ. ಅವಾಗ ಅರ್ಜುನ ಏನು ಹೇಳ್ತಾನಂತಂದರೆ, ನೀವು ಒಂದು ಪಕ್ಷ ನನ್ನ ಒಳಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ, ಬಾಗಿಲು ತೆಗಿಲಿಲ್ಲ ಅಂತಂದರೆ ಈ ಬಾಗಿಲಲ್ಲೇ ನಾನು ನನ್ನ ಪ್ರಾಣಾರ್ಪಣೆ ಮಾಡ್ಕೊಂಬಿಡ್ತೀನಿ ಅಂತಂತ ಹೇಳ್ತಾನೆ. ನನ್ನಲ್ಲಿ ಮಹಾ ಅಸ್ತ್ರಗಳಿದ್ದಾವೆ, ನೀವು ಇಲ್ಲ ಅಂತ ಹೇಳಿದ್ರು ನನ್ನ ಅಸ್ತ್ರಗಳಿಂದ ಈ ದ್ವಾರವನ್ನು ನಾನು ಧ್ವಂಸಗೊಳಿಸಬಲ್ಲೆ ಅಂತ ಹೇಳ್ತಾನೆ. ಆವಾಗ ಅವನು ಅಸ್ತ್ರಗಳನ್ನ ಪ್ರಯೋಗಿಸ್ತಾನೆ. ಆದರೆ ಅಸ್ತ್ರಗಳು ಯಾವುದು ಎಲ್ಲ ಫಲ ನೀಡಲ್ಲ, ವಿಫಲ ಆಗಿಬಿಡ್ತವೆ. ಇದೇನಿಂತ ಕೆಲಸ ಆಯ್ತಲ್ಲ, ನಾನು ಬಂದು
ಕೊನೆಗೆ ಏನು ಮಾಡಿಬಿಡ್ತಾನೆ, ಅದು ಒಂದು ಗಳಿಗೆಯಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ಬಿಡ್ತೀನಿ ಅಂತಂತೇಳಿ ಮುಂದಾಗ್ತಾನೆ. ಆ ಬ್ರಹ್ಮಾಸ್ತ್ರ ಉಪಯೋಗಿಸಿದರೆ ಏನಾಗುತ್ತೆ ಅಂತಂದರೆ ಇಡೀ ಲೋಕಗಳೇ ಸರ್ವನಾಶ ಆಗಿ ಹೋಗ್ಬಿಡ್ತವೆ. ಅದರ ಅರಿವಿನೇ ಅರ್ಜುನನಿಗೆ ಇಲ್ದಂಗೆ ಆಗಿಬಿಡ್ತದೆ. ಅಲ್ಲಿ ಅವನಂಥ ಬುದ್ಧಿವಂತ, ಅಂಥ ಶಕ್ತಿವಂತ, ಮುಂದಾಲೋಚನೆಯನ್ನು ಮಾಡತಕ್ಕಂಥ ಜ್ಞಾನಿ, ಆ ಸಿಟ್ಟಿಗೆ ಅವನೇ ಮಾಡಿಬಿಡ್ತಾನೆ, ಅದನ್ನು ಮರೆತು ಬಿಡ್ತಾನೆ. ಶಾಲಿ ವೀರನೆಂದು ಅಹಂಕಾರ ಮತ್ತು ಪ್ರತಿಜ್ಞೆಯನ್ನು ಪೂರೈಸಬೇಕೆಂದು ಸ್ವಾರ್ಥ ಅವನ ಮನಸ್ಸಿನಲ್ಲಿ ಆ ಕತ್ತಲನ್ನು ಆವರಿಸ್ಬಿಡ್ತಾವೆ, ಅಂಧಕಾರ ಅಜ್ಞಾನವನ್ನು ತುಂಬಿಬಿಡ್ತಾವೆ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಧಾವಿಸಿ ದೇವನೊಬ್ಬ ಅರ್ಜುನನ್ನು ಎಚ್ಚರಿಸಿ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತೆ ತಡೆದ. ಬೇಡ ಅರ್ಜುನ, ಅದನ್ನು ಮಾಡಬೇಡ, ಇಡೀ ಲೋಕಗಳೇ ಸುಟ್ಟು ಹೋಗ್ಬಿಡ್ತವೆ. ನೀನು ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದೆ ಏನು ಗತಿ? ಕೇವಲ ಸಣ್ಣ ಒಂದು ಪ್ರತಿಜ್ಞೆಗೋಸ್ಕರ ನೀನು ಬ್ರಹ್ಮಾಸ್ತ್ರ ಉಪಯೋಗಿಸಿ ಇಡೀ ಪ್ರಪಂಚವನ್ನೇ, ವರ್ಲ್ಡನ್ನೇ ಸುಟ್ಟು ಬಿಡ್ತೀನಿ ನೀನು, ಅದನ್ನು ಮಾಡಬೇಡ ಅಂತಂತೇಳಿ ಯಾವುದೋ ರೂಪದಲ್ಲಿ ದೇವರು ಬಂದು ಹೇಳ್ತಾನೆ. ಇಲ್ಲ, ನಾನು ಒಂದು ಪಕ್ಷ ಬ್ರಹ್ಮಾಸ್ತ್ರವನ್ನು ನಾನು ಮಾಡಲಿಲ್ಲ ಅಂತ ಹೇಳಿದರೆ ನಾನು ಅಗ್ನಿಗೆ ಪ್ರವೇಶ ಮಾಡಿಬಿಡ್ತೇನೆ ಅಂತ. ಆವಾಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ, ಅರ್ಜುನ, ನೀನು ಎಷ್ಟೇ ಧನುರ್ಧಾರಿಯಾಗಿದ್ದರು, ಶಕ್ತಿವಂತನಾಗಿದ್ದರು, ಜ್ಞಾನಿಯಾಗಿದ್ದರು, ನಿನ್ನಲ್ಲಿರುವ ಅಹಂಕಾರ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದೆ. ಅಷ್ಟಂತಂಥ ಅಸ್ತ್ರಗಳು ಹೊಂದಿದೆಯಾ, ಅವೆಲ್ಲ ನಾಶವಾಗಿ ಹೋದವು. ಕಾರಣ ಏನು ಅಂತಂತೇಳಿ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವನಿಗೆ ಬುದ್ಧಿವಾದ ಹೇಳಿ ಆ ಅಧರ್ಮವನ್ನು ತಡಿತಾನೆ, ಮಾಡಬೇಡ ಅದನ್ನು. ಆವಾಗ ಅರ್ಜುನಿಗೆ ಜ್ಞಾನೋದಯ ಆಗುತ್ತೆ. ಅವನ ತಪ್ಪು ಅವನಿಗೆ ಅರಿವಾಯಿತೆ, ಅವನಿಗೆ ಜ್ಞಾನೋದಯ ಆಯ್ತು ಅಲ್ಲಿ. ಹೀಗಾಗಿ ಮನುಷ್ಯ ಒಂದೊಂದು ಸರಿ ಅತಿರೇಕದಿಂದ ಈ ರೀತಿ ಅವನು ತನ್ನ ಅಜ್ಞಾನವನ್ನು ಬೀರಿಬಿಡ್ತಾನೆ. ಅಜ್ಞಾನವನ್ನು ಬೀರಿ ಇಂಥ ಒಂದು ಮಟ್ಟಕ್ಕೆ ಬಂದು ಕೊನೆಗೆ ಜ್ಞಾನೋದಯ ಆಗಿ ಅರ್ಜುನ, ತಪ್ಪಾಯಿತು ಪರಮಾತ್ಮ, ನಾನು ಮಾಡಿದ್ದೆಲ್ಲ ತಪ್ಪು ಅಂತಂತೇಳಿ ಈ ಮಹಾಭಾರತದಲ್ಲಿ ಬರ್ತಕ್ಕಂಥ ಅಹಂಕಾರ ಮತ್ತು ಸ್ವಾರ್ಥ ಇಲ್ಲದ ಅವನ ಸಾಮರ್ಥ್ಯ ಪ್ರಯತ್ನವೆಲ್ಲವೂ ಎಷ್ಟೇ ಕಷ್ಟ ಬಂದರೂ ಆ ಜ್ಞಾನಿಗಳ ಒಂದು ಸಂಪರ್ಕವನ್ನು ನಾವು ಇಟ್ಕೊಬೇಕು. ಆ ಪರಮಾತ್ಮನ ಸೇವೆ ಮಾಡ್ತಾ ಇರಬೇಕು. ಅವಾಗ ನಮಗೆ ಕಾಲಕ್ಕೆ ಜ್ಞಾನವನ್ನು ಸಿಗುತ್ತೆ.